ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮೋ ನಾರಾಯಣಾಯ. ಓಂ ನಮೋ ಧನ್ವಂತರಿ ಮಹಾವಿಷ್ಣುವೇ ನಮಃ. ಇವತ್ತು ಧನ್ವಂತರಿ ಮಹಾವಿಷ್ಣು ಯಾಗಕ್ಕೆ ನಾವು ಮಂಗಳೂರಿಗೆ ಬಂದಿದ್ದೇವೆ. ಬರೀ ನಾವಷ್ಟೇ ಬಂದಿಲ್ಲ, ಕುಕ್ಕೆ ಶ್ರೀಗಳಾದಂತಹ ಕುಕ್ಕೆ ಸುಬ್ರಹ್ಮಣ್ಯದ ಯತಿಗಳು ಸಹಿತ ಇಲ್ಲಿಗೆ ಆಗಮಿಸಿದ್ದಾರೆ. ಈ ಒಂದು ಧನ್ವಂತರಿ ಮಹಾಯಾಗ ಬಹಳ ವಿಶೇಷವಾಗಿ ಅದ್ದೂರಿತವಾಗಿ ನಡೀತಾ ಇದೆ. ಲೋಕ ಕಲ್ಯಾಣಾರ್ಥವಾಗಿ ನಡೀತಾ ಇರತಕ್ಕಂತಹ ಈ ಯಾಗಕ್ಕೆ ಶ್ರೀಗಳು ಆಗಮಿಸಿರ್ತಕ್ಕಂಥದ್ದು ನಿಜಕ್ಕೂ ಬಹಳ ವಿಶೇಷವೇ ಸರಿ. ಜೊತೆಗೆ ಈ ಯಾಗ ಸತತವಾಗಿ 3 ದಿನಗಳಿಂದ ಇಲ್ಲಿ ನಡೀತಾ ಇದೆ ಕಾರ್ಯಕ್ರಮ. 3 ದಿನಗಳಿಂದ ನಡೀತಾ ಇರತಕ್ಕಂತಹ ಕಾರ್ಯಕ್ರಮಕ್ಕೆ ಅದರಲ್ಲೂ ಇವತ್ತಿನ ದಿವಸ ಮಹಾಪೂರ್ಣಾಹುತಿ ಜೊತೆಗೆ ಧನ್ವಂತರಿ ಮಹಾವಿಷ್ಣುವಿನ ಈ ಒಂದು ಯಾಗದ ವಿಶೇಷತೆ ಇವತ್ತು ನಡೀತಾ ಇದೆ. ಹಾಗಾಗಿ ಬೆಳಗಿನ ಶುಭ ಮುಹೂರ್ತದಲ್ಲಿ ಬಹಳ ವಿಶೇಷವಾದಂತಹ ರೀತಿ ಅರ್ಥಗರ್ಭಿತವಾಗಿ ಸಮುದ್ರ ರಾಜನ ಅರ್ಚನೆ, ಪೂಜೆ, ಸಂಕಲ್ಪ ಜೊತೆಗೆ ಕಳಶಾರ್ಚನೆ ಇದೆಲ್ಲವನ್ನು ಮಾಡಿ ಸಾಕಷ್ಟು ಜನ ಎಲ್ಲರೊಂದಿಗೆ ಸೇರಿ ಸಮುದ್ರ ಸ್ನಾನವನ್ನು ಮಾಡಿಕೊಂಡು, ಸಮುದ್ರ ಸ್ನಾನದಲ್ಲಿ ಸಾಕಷ್ಟು ವಿಶೇಷತೆಗಳಿದೆ. ಅಂತಹ ವಿಶೇಷತೆಗಳನ್ನು ಸಹಿತ ಪ್ರತಿಯೊಬ್ಬರಿಗೂ ತಿಳಿ ಹೇಳಿ ಪ್ರತಿಯೊಬ್ಬರು ಸಹಿತ ಸಮುದ್ರ ಸ್ನಾನವನ್ನು ಮಾಡಿಕೊಂಡು ಆ ಸಮುದ್ರದ ವಿಶೇಷವಾದಂತಹ ತೀರ್ಥವನ್ನು ಈ ಒಂದು ಯಾಗ ಮಂಟಪಕ್ಕೆ ತಂದು ಅಲ್ಲಿ ನಡೆದಂತಹ ಮಹತ್ತರವಾಗಿರ್ತಕ್ಕಂಥ ಧನ್ವಂತರಿ ಮಹಾಯಾಗವನ್ನು ಬಹಳ ಅಚ್ಚುಕಟ್ಟಾಗಿ ಅದ್ಧೂರಿತವಾಗಿ ನಡೀತಕ್ಕಂತಹ ಕಾಲ. ಇಂತಹ ಒಂದು ಯಾಗಕ್ಕೆ ಆಗಮಿಸಿರ್ತಕ್ಕಂತಹ ಕುಕ್ಕೆ ಸುಬ್ರಹ್ಮಣ್ಯದ ಶ್ರೀಗಳು ಸಹಿತ ಆಗಮಿಸಿದ್ದಾರೆ. ಅವರ ಆಶೀರ್ವಾದ, ಅವರ ಮಾತು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಯತಿಗಳ ಆಶೀರ್ವಾದ ಸಿಗೋದ, ಆ ಸಿಕ್ಕಾಗ ನಾವು ಅದೃಷ್ಟವನ್ನು ತೆಗೆದುಕೊಳ್ಳಬೇಕು. ದೊರಕುನಾ ಇటువంటి ಭಾಗ್ಯ ಅಂದರೆ ಇಂತಹ ಒಂದು ವಿಶೇಷವಾಗಿರ್ತಕ್ಕಂತಹ ಸಾನ್ನಿಧ್ಯದಲ್ಲಿ ಯತಿಗಳ ಆಶೀರ್ವಾದ ಸಿಗ್ತಕ್ಕಂಥದ್ದು ಮಹತ್ತರವಾಗಿರ್ತಕ್ಕಂಥದ್ದು. ಧನ್ವಂತರಿ ಯಾಗ, ಈ ಯಾಗಕ್ಕೆ ಸಂಬಂಧಪಟ್ಟಂಗೆ ಶ್ರೀಗಳ ಆಶೀರ್ವಾದವನ್ನು ಸಹಿತ ಬೇಡೋಣ. ಅವರ ಆಶೀರ್ವಾದವನ್ನು ಸಹಿತ